ನಾವು ಇವತ್ತು ನಾಗರ ಪೂಜೆ ಮಾಡೋದಕ್ಕೆ ಕುಣಿಗಲ್ಗೆ ಹೋಗ್ತಾ ಇದೀವಿ. ತಿರ್ಗಾ ಮೊನ್ನೆ ಫ್ರೈಡೇ ವಾಪಸ್ ಬಂದು ತಿರ್ಗಾ ಹೋಗ್ತಾ ಇರೋದು. ಇಲ್ಲೆಲ್ಲ ಲಗೇಜಸ್ ಇದೆ ಹಿಂದೆಗಡೆ. ನಮ್ಮ ಅತ್ತೆ ಮಾವ ಇಬ್ಬರು ಅಲ್ಲೇ ಇದ್ದಾರೆ. ಫ್ರೈಡೇ ಅಲ್ಲೇ ಸ್ಟೇ ಆಗಿದ್ರು. ಎಷ್ಟು ಇಲ್ಲ ಆಗಲ್ಲ, ಹಿಂದೆನೂ ಆಗಲ್ಲ. ಮಕ್ಕಳು ಮನೆ ಹತ್ರ ಮಲ್ಕೊಂಡಿದ್ದಕ್ಕೆ ಎದ್ದಿದ್ದೆ ಕುಣಿಗಲ್ ಹತ್ರ ಹೋದಾಗ. ಅಲ್ಲಿ ಹೋದ್ಮೇಲೆ ಅವ್ರು ಫುಲ್ ಎಕ್ಸೈಟ್ ಆಗಿಬಿಟ್ಟಿರ್ತಾರೆ ಅವರು. ಅದರಲ್ಲಿ ನಕ್ಷತ್ ಇವಾಗ ಎದ್ದ ಅಲ್ಲ? ನಕ್ಷತ್ ಹೌದಾ? ಕೆಳಗಡೆ ಬಂದೆ, ಕುಣಿಗಲ್ಗೆ ಬಂದೆ. ಡ್ಯಾಡಿಯಲ್ಲಿ ಹಾಲು ಮೊಸರು ಬೆಣ್ಣೆ ಅದೆಲ್ಲ ತರಕ್ ಹೋಗಿದ್ರು. ಬರ್ತಾ ಇದಾರೆ. ಬಂದ್ರು ಅಲ್ಲಿ ಬಂದ್ರು 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 ಬಂದ್ರು. ಗುಡ್ ಮಾರ್ನಿಂಗ್ ಬಾಸ್. ಯಾರು ಬಾಸು? ನಾವು 4:45ಗೆ ರೀಚ್ ಆದ್ವಿ. ಮನೆ ಬಿಟ್ಟು 2:30 ಏನೋ 2:45 ಏನೋ ಆಗಿತ್ತು. ರೀಚ್ ಆದ್ವಿ. ಮತ್ತು ಇಲ್ಲಿಂದನೇ ಮಕ್ಕಳು ಫುಲ್ಲು ಕರೀತಾಯಿದ್ರು ನಮ್ಮ ಮಾವನ್ನ ತಾತ ತಾತ ಅಂತ. ಇಲ್ಲಿ ಇವಾಗ ಅದೆಲ್ಲ ಏನೋ ಸಿಮೆಂಟ್ ಎಲ್ಲ ಮಾಡಿದರು. ಒಳಗಡೆನೂ ಅಷ್ಟೇ ಮೊನ್ನೆಗಿಂತ ಇವತ್ತು ಫುಲ್ಲು ಕ್ಲೀನಾಗಿತ್ತು. ಎಲ್ಲ ಸೇರಿಕೊಂಡು ಮಾಡಿದರು. ಈ ತಿರ್ಗಿ ಯಾರೋ ಗೆಸ್ಟ್ ಎಲ್ಲನೂ ಬಂದಿದ್ದರು, ನಮ್ಮ ಮಾವ ಕಡೆಯವರು ಯಾರೋ. ಅವರು ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಮತ್ತು ಇಲ್ಲಿ ನಾವು ಏನೇ ತರಬೇಕು ಅಂದ್ರೂ ಕುಣಿಗಲ್ಲಿಂದನೇ ತರಬೇಕು. ಇಷ್ಟು ಒಳಗಡೆ ಎಲ್ಲೂ ಅಂಗಡಿ ಇರೋಲ್ಲ. ಅಲ್ಲಿ ನಾವು ಏನು ತೊಗೊಂಬರ್ತೀವೋ ಅಲ್ಲಿಂದ ಬೆಂಗಳೂರಿಂದ ಅಷ್ಟೇ ಇಲ್ಲಿ. ತಿರ್ಗಿ ನಾವು ಹೋಗಿ ತರ್ತೀವಿ ಅನ್ನೋದೆಲ್ಲ ಆಗಲ್ಲ. ಸೊ ಅದಕ್ಕೇ ನಾವು ಕುಣಿಗಲ್ಗೆ ಬಂದಿದ ತಕ್ಷಣ ಒಂದು ಕಾಲ್ ಮಾಡ್ಕೊಂಡು ಏನಾದರೂ ತರತ್ತಿದ್ರೆ ಎಲ್ಲ ತೊಗೊಂಡು ಹೋಗೋದು. ಮಕ್ಕಳಂತೂ ಫುಲ್ ಎಕ್ಸೈಟ್ ಆಗಿದ್ರು. ನಾವು ಹೋಗೋಷ್ಟೊತ್ತಿಗೆ ಅಡುಗೆನೂ ಎಲ್ಲ ರೆಡಿ ಆಗಿತ್ತು. ಇನ್ನೇನು ದೀಪ ಹಚ್ಚೋದು ಒಂದಿತ್ತು. ಮತ್ತು ಅಲ್ಲಿ ನಾಗರ ಹತ್ರ ಅಲ್ಲಿ ರೆಡಿ ಮಾಡ್ಕೋಬೇಕಾಗಿತ್ತು ಪೂಜೆಗೆ. ಇಲ್ಲಿ ಮುದ್ದೆ ಮಾಡೋಷ್ಟೊತ್ತಿಗೆ ಅಲ್ಲಿ ಬೆಳಕಿದ್ದಂಗೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಅಲ್ಲೆಲ್ಲ ಮಾಡಿಕೊಂಡೆ. ಇವರಿಬ್ಬರು ಇಲ್ಲಿ ಅಡುಗೆದೆಲ್ಲ ಅವ್ರು ರೆಡಿ ಮಾಡ್ಕೋತಾಯಿದ್ರು. ಇಲ್ಲಿ ನಮ್ಮ ಯಜಮಾನ್ರು ಸೌದೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾಕ್ತಾಯಿದ್ರು. ಇಲ್ಲಿ ನಾಗರು ಪೂಜೆ ಮಾಡ್ತಾರಲ್ವ, ಬೆಂಕಿ ಹಾಕಬೇಕು. ಅಲ್ಲಿ ಮುಂದೆನೂ ಹಚ್ಚಿದ್ರು, ಇಲ್ಲೂ ಹಾಕ್ತಾಯಿದ್ರು. ಅದು ನಿಮಗೆ ನೆಕ್ಸ್ಟ್ ಹಾಗೆ ಹೋಗ್ತಾ ಹೋಗ್ತಾ ಕತ್ಲಾಗ್ತಾ ಕಾಣಿಸುತ್ತೆ. ಅಷ್ಟೊತ್ತಿಗೆ ಸೌದೆ ಎಲ್ಲ ತೊಗೊಂಬಂದು ಒಣಗಿರೋದೆಲ್ಲ ಎತ್ಕೊಂಬಂದು ಒಂದು ಕಡೆ ಹಾಕ್ತಾಯಿದ್ರು. ಆ ಬೆಳಕಲ್ಲೇ ಊಟ ಮಾಡ್ತಾಯಿದ್ದು. ಆವಾಗ ಅಲ್ಲಿ ಮಾಡಿದಾಗೂ ಅಷ್ಟೇ. ಇವಾಗ ಅಷ್ಟು ಅದು ಬೆಳಕು ಬರಲ್ವಲ್ಲ, ಸೊ ಟಾರ್ಚನ್ನು ಇಟ್ಕೊಂಡಿರ್ತೀವಿ ನಾವು. ಫುಲ್ಲು ಸನ್ಲೈಟ್ ಎಷ್ಟು ಚೆನ್ನಾಗಿ ಬರ್ತದೆ. ಫುಲ್ ನ್ಯಾಚುರಲ್ ಸನ್ ಅಂತೂ ಫುಲ್ಲು ಇದೆ ಮುಖಕ್ಕೆಲ್ಲ. ವಿತೌಟ್ ನಾವು ಯಾವಾಗಲೂ ಲೈಟ್ ಹಾಕೊಂಡು ಮಾತಾಡ್ತೀವಿ, ಇದು ಒಂಥರ ಫುಲ್ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಗಣಿ ಎಲ್ಲ ಸಾರಿಸಿ ನೀರು ಹಾಕ್ಬಿಟ್ಟು ಇದ್ರ ಮೇಲೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ದೀಪ ಅದೆಲ್ಲ ಇಟ್ಬಿಟ್ಟು ಎಡೆಗೆಲ್ಲ ರೆಡಿ ಮಾಡ್ಕೊಬೇಕು. ಇದನ್ನೆಲ್ಲ ನಾನು ಮಾಡ್ಕೊತಾ ಇದ್ದೆ. ಇಲ್ಲಿ ಒಂದೊಂದೇ ತೊಗೊಂಬಂದು ಒಬ್ಬೊಬ್ಬರೇ ಮಾಡ್ಕೊತಾ ಇದ್ದರೆ ನೀಟಾಗಿ ಬೇಗ ಮುಗಿಯುತ್ತೆ. ಮತ್ತು ಬೆಳಕಿದ್ದಂಗೆ ಒಂಚೂರು ಪೂಜೆ ಮಾಡ್ಬೋದು ಅಂತ. ಯಾವಾಗಲೂ ಅದು ಕತ್ಲಾದ್ಮೇಲೆ ಅದು ಊಟ ಎಲ್ಲ ಮಾಡೋಷ್ಟೊತ್ತಿಗೆ ಅಷ್ಟೊತ್ತು ಆಗಿಬಿಡುತ್ತೆ. ಬಟ್ ಬೆಳಕಿದ್ದಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ತಿರ್ಗಿ ಅಲ್ಲಿಂದ ಕತ್ಲಿಂದ ಎತ್ಕೊಂಬಂದೆಲ್ಲ ಮಾಡೋಕ್ಕಾಗಲ್ಲ ಅಂತ ನಾನು ಏನೇನಾಗುತ್ತೋ ಎಲ್ಲ ತೊಗೊಂಬಂದೆ. ಮಕ್ಕಳು ಎಲ್ಲ ಒಂದೊಂದು ತಂದು ಕೊಡ್ತಾಯಿದ್ರು. ಹೂವನು ಅಷ್ಟೇ ಎಲ್ಲ ಮನೆಯಿಂದನೇ ಕಟ್ಕೊಂಡು ಎತ್ಕೊಂಡು ಹೋಗಿದ್ದೆ. ಮನೇಲೂ ಪೂಜೆ ಮಾಡಿ ನಾನು ಬಿಟ್ಟಿದ್ದು. ಇವಾಗ ನಾಗರ ತಾಳಿ ಅದೆಲ್ಲ ಮನೇಲಿ ಒಂದು ಸತಿ ಪೂಜೆ ಮಾಡಿಕೊಂಡು ಆಮೇಲೆ ತೊಗೊಂಡ್ಬಂದೆ ಇಲ್ಲಿಗೆ. ಹೊಂಬಾಳೆ ಮತ್ತು ಗಣಗ್ಲೂವದ್ದು ಗಿಡ ಅದನ್ನೆಲ್ಲನೂ ಇಡಬೇಕು 3 ಕಡೆ. ಅದಕ್ಕೆ ಇವಾಗ ಹಾಲು ಮತ್ತು ತುಪ್ಪ ಮೊಸರು ಅದನ್ನೆಲ್ಲ ಹಾಕಬೇಕು. ನಮಗೇನೇನು ಗೊತ್ತಿದೆಯೋ ನಾವು ಹಿಂದೆ ಅಂದರೆ ನಮ್ಮ ಅತ್ತೆ ಮಾಡಬೇಕಾದ್ರೆ ಒಂದು 2-3 ಸತಿ ನೋಡ್ಕೊಂಡಿದ್ವಿ. ಅದರಲ್ಲಿ ಏನು ಗೊತ್ತೋ ಫೋಟೋ ವೀಡಿಯೋಸ್ ಎಲ್ಲ ಇತ್ತು. ಆವಾಗ ಅದನ್ನು ನೋಡ್ಕೊಂಡು ಅಕಾರ್ಡಿಂಗ್ ಟು
ಮಾಡ್ತಾ ಇರೋದು. ಮತ್ತು ಇವಾಗೂ ಅಷ್ಟೇ, ಇವಾಗ ಇದಕ್ಕೊಂದು ಬಾಳೆ ಎಲೆ ಹಾಕ್ಬಿಟ್ಟು ಇವಾಗ ಅಡುಗೆ ಮಾಡಿರೋದು. ಇದಕ್ಕೆ ಅಡುಗೆನೂ ಅಷ್ಟೇ, ಕಾಳುಳಿ ಸಾರು, ಅದು ಇದು ಬರುತ್ತಲ್ಲ ಹಳಸಲೆಣ್ಣು ಕಾಯಿ ಹಾಕ್ಬಿಟ್ಟು ಗುಜ್ಜು ಥರನೇ ಮಾಡಬೇಕು, ಅದು ಸಾರು ಥರನೂ ಅಲ್ಲ. ಒಗ್ಗರಣೆ ಇಲ್ದಿರ ಎಲ್ಲ ಹೊಸದು ತಂದೆ ಹಾಕಬೇಕು ಸಾಮಾನು. ಮನೇಲಿರೋದು ಏನೂ ಯೂಸ್ ಮಾಡೋಂಗಿಲ್ಲ, ಒಂದು ಖಾರದ ಪುಡಿಯಿಂದನೂ ಏನೂ ಯೂಸ್ ಮಾಡೋಂಗಿಲ್ಲ ಮನೆಯಲ್ಲಿರೋದು, ಎಲ್ಲ ವಸ್ತು. ಅದು ಸಾಂಬಾರು ಪುಡಿನೇ ಹಾಕಲ್ಲ, ಹಂಗೆ ಧನಿಯಾನು ಹೊಸ್ದಾಗಿ ತಂದು ಎಲ್ಲ ನೆನೆಸಿ ಅದು ಆ ಥರದ್ದು ಏನೇನೋ ಪ್ರೊಸೀಜರ್ ಇದೆ, ಆ ಥರ ಫಾಲೋ ಮಾಡಿಕೊಂಡು ಮಾಡೋದು. ಇಲ್ಲಿ ಇವಾಗ ನಾಗರ ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ ಕತ್ಲಾಯಿತು. ಆ ಕಡೆನೂ ದೂರದಲ್ಲೂ ಒಂದು ಕಡೆ ಇವಾಗ ಅದು ಬೆಂಕಿ ಹಾಕಿದ್ರು. ಈಗ ಸಾಂಬ್ರಾಣಿಗೂ ಬೇಕಲ್ವಾ, ಅದಕ್ಕೂ ತೊಗೊಂಬರಕ್ಕೆ ಹೋದ್ರೆ ಆ ಕಡೆ ನಮ್ಮ ದಿಹಾನಂತೂ ಫುಲ್ ಎಕ್ಸೈಟ್. ಅವನಂತೂ ಅಲ್ಲಿಗೆ ಹೋಗ್ತಾನೆ, ಅಷ್ಟು ದೂರ ಹೋಗ್ತಾನೆ ಬರ್ತಾನೆ. ನಾವು ಹೆಂಗಪ್ಪ ಇಳಿಯೋದು, ಇಳಿತಾನೆ ಹತ್ತುತ್ತಾನೆ, ಆ ಥರದ್ದೆಲ್ಲ ನಾವು ನೋಡೋದು. ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ಪೂಜೆ ಒಂದು ಮಾಡೋದು. ಇಲ್ಲಿ ಇವಾಗ ಚಿಕ್ಕದು ದೀಪ ಇವಾಗ ನಾವು ಏನು ಹಚ್ಚಿದ್ದೀವಿ, ನಾವು ಬರಬೇಕಾದ್ರೆ ಅಂತೂ ಇವಾಗ ಫುಲ್ ಓಪನ್ ಸ್ಪೇಸ್ ಇರೋದ್ರಿಂದ ಫುಲ್ಲು ಸಣ್ಣದಾಗಿ ದೀಪ ನಾನು ಬರೋವರೆಗೂ ನೋಡಿಕೊಂಡೇ ಬಂದಿದ್ದೀನಿ. ಫುಲ್ಲು ಅದೊಂದು ಪಾಯಿಂಟು ನಿಮಗೆ ಲಾಸ್ಟಲ್ಲಿ ಕಾಣಿಸುತ್ತೆ, ಆ ವಿಡಿಯೋ ನೋಡ್ಬೋದು. ಇವಾಗ ಇಲ್ಲೂ ಬೆಂಕಿ ಹಾಕಿದ್ವಿ. ಅದು ನಾವು ಮಾಡಿದ್ದಕ್ಕೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಆ ದೀಪ ನೋಡ್ತಾ ಇದ್ದಾಗ. ಮಕ್ಕಳು ಅಷ್ಟೇ ಎಲ್ಲ ರೌಂಡು ಕೂತ್ಕೊಂಡು ಎಲ್ಲ ಊಟ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅವಳಲ್ಲಿ ಊಟ ಮಾಡ್ತಾಯಿದ್ದಾರೆ. ಮನೆಯಿಂದ ಒಂದು ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದೆ. ಇವಾಗ ಮಕ್ಕಳು ಯಾರಾದರೂ ತಿನ್ನಲ್ಲ ಅಂತಿದ್ದವರು ತಿನ್ಬೋದು ಅಂತ. ಇಲ್ಲಿ ನೋಡಿ ಇವಾಗ ಒಂದು ಪಾಯಿಂಟ್ ಕಾಣಿಸ್ತಾ ಇದ್ದಲ್ಲ, ಅದೇ ಅದು ದೀಪ. ನಾವು ಫುಲ್ಲು ನೋಡಿಕೊಂಡೇ ಬಂದೆ ನಾನು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಮತ್ತೆ ಮಂಡೇ ವ್ಲಾಗ್ ಇದು. ನೈಟ್ 7:50 ಆಗಿದೆ. ಇವಾಗ ಏನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ ಒಂದು ನೈಕಾ ಪಾರ್ಸಲ್ ಬಂತು. ಅಂದರೆ ನನಗೆ ಗೊತ್ತಿಲ್ಲ, ಇದು ನಾನು ರಿಸೀವ್ ಮಾಡಿಲ್ಲ. ನಾನೇನು ಆರ್ಡರ್ ಮಾಡಿಲ್ಲ, ಸೊ ನನಗೆ ಗೊತ್ತಿರುತ್ತೆ ನೈಕಾಯಿಂದ ಏನು ಆರ್ಡರ್ ಮಾಡಿಲ್ಲ. ನನ್ನ ನೈಕಾ ಪಾರ್ಸಲ್ ಏನು ಬಂತು, ಅವ್ರು ಫಸ್ಟ್ ಫ್ಲೋರಿಗೆ ತಂದುಕೊಟ್ರು. ನೈಕಾ ನಾನೇನು ಆರ್ಡರ್ ಮಾಡಿಲ್ವಲ್ಲ ಏನು ಅಂತ ನಾನು ಚೆಕ್ ಮಾಡಿದೆ, ಅದರಲ್ಲೂ ಬಂದಿಲ್ಲ. ಫಸ್ಟ್ ಫ್ಲೋರಿಗೆ ತಂದುಕೊಟ್ರು, ಸೊ ನಾನು ಆ್ಯಪ್ ಚೆಕ್ ಮಾಡಿದೆ, ನಾನೇನು ಆರ್ಡರ್ ಮಾಡಿಲ್ಲ. ಮತ್ತು ಅದಕ್ಕೇನೆ ನೋಡೋಣ ಅನ್ಬಾಕ್ಸ್ ಮಾಡಿ ಏನಾದರೂ ಸರ್ಪ್ರೈಸ್ ಇರುತ್ತಾ ಏನು ಅಂತ, ಒಂದು ಕ್ಲೂ ಅಷ್ಟೇ. ನೋಡೋಣ ಅದಕ್ಕೆ. ಈಗ ಸೀಸರ್ ಇದು ನೈಕಾಯಿಂದ ನನಗೆ ಯಾವಾಗಲೂ ನೈಕಾ ಆರ್ಡರ್ ಬಂದರೆ ನನಗೆ ಕಾಲ್ ಬರುತ್ತೆ. ಇವಾಗ ನನಗೆ ಕಾಲು ಬಂದಿಲ್ಲ. ಇದು ಸೀಸರ್ ಇರು, ನಾನು ಎತ್ಕೊಂತೀನಿ. ಓ ಬ್ಯಾಗ್, Valentine's Day gift. Valentine's Day gift from your dad. Valentine's Day gift ನಮ್ಮ ಯಜಮಾನ್ರ ಕಡೆಯಿಂದ ಅನ್ಕೊಂತೀನಿ ನಾನು. ಯಾಕಂದರೆ ಒಂದು ಇದು ನೋಡಿ ಇಟ್ಟಿದ್ದೆ ನಾನು, ಅಂದರೆ ಇವಾಗ ಅವರು ಸೆಲೆಕ್ಷನ್ ಮಾಡ್ತಾರೆ ಅದು ಇದು ಅಂತ ಅಲ್ಲ, ಇದನ್ನ ನೋಡಿ ಇಟ್ಟಿದ್ದೆ. ಯಾವಾಗಾದರೂ ತೊಗೊಳ್ಳೋಣ, ಇವಾಗ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಈ ಥರದ್ದು ಒಂದು ಸೈಡ್ ಸ್ಲಿಂಗ್ ಬ್ಯಾಗ್ ತೊಗೊಳ್ಳೋಣ ಯಾವುದಾದ್ರೂ ನಾರ್ಮಲ್ ಆಗಿ ಅಂತ ನೋಡಿದ್ದೆ. ಈ ಥರ ತೊಗೊಬೇಕು ಅಂದ್ಕೊಂಡಿದ್ದೀನಿ ಅಂತಲೂ ತೋರಿಸಿದ್ದೆ ನಾನು, ಫುಲ್ಲು ತೋರಿಸಿದ್ದೆ ನಾನು. ನನಗೆ ಕ್ಲೂಲೆಸ್, ನಾನು ಅವರು ಆರ್ಡರ್ ಮಾಡಿರ್ತಾರೆ, ಅದು ನೈಕಾದಲ್ಲಿ ಆರ್ಡರ್ ಮಾಡಿರ್ತಾರೆ ಅನ್ನೋದು ನನಗಂತೂ ಕ್ಲೂಲೆಸ್. ಇದು ಕೆಪ್ರಸಿ ಹ್ಯಾಂಡ್ ಬ್ಯಾಗ್. ಇದು ಫೋಟೋ ತೋರಿಸ್ತೀನಿ ನಿಮಗೆ ಸೈಡಲ್ಲಿ ಯಾವ ಥರ ಬರುತ್ತೆ ಇದು ಅಂದ್ಬಿಟ್ಟು. ಇವಾಗ ಅನ್ಬಾಕ್ಸ್ ಮಾಡಿದ್ದೀನಿ. ಈ ಥರ ಬಿಗ್ ಸರ್ಪ್ರೈಸ್ ಅಂದ್ಕೊಡಿ. ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟು ತುಂಬ ದಿನನೇ ಆಗೋಗ್ಬಿಟ್ಟಿದೆ, ಯಾಕಂದರೆ ಅವರು ಫುಲ್ಲು ಸರ್ಪ್ರೈಸ್ ಕೊಡೋದ್ರಲ್ಲೆಲ್ಲ ಇದು ಈ ಥರ ಇದು ತೋರಿಸ್ತೀನಿ ಯಾವ ಥರ ಅಂತ. ಇಮೇಜ್ ಸೈಡಲ್ಲಿ ಆಲ್ರೆಡಿ ಹಾಕಿರ್ತೀನಿ. ಇದು ಒಂಥರ ರೌಂಡ್ ಶೇಪ್ ಬರುತ್ತೆ. ಇದು ಒಳ್ಳೆ ಪಾಪ್ಕಾರ್ನ್ದು ಬೌಲ್ ಬರುತ್ತಲ್ಲ ಆ ಥರ ಬಾಕ್ಸ್ ಬರುತ್ತಲ್ಲ, ಇದರಲ್ಲಿ PVR ಎಲ್ಲ ಕೊಡ್ತಾರಲ್ಲ ಆ ಥರ ಬರುತ್ತಿದ್ದು. ಇದು ಈ ಥರ ಒಳಗಡೆ ಈ ಥರ ಹಿಂಗೆ ಬಂದಿದೆ, ಈ ಥರ ಇಟ್ಕೊಳ್ಳೋದು ವಿತ್ ಜಿಪ್ ಎಲ್ಲ ಬಂದಿದೆ.